ಓಕೆ ನಮ್ಮಮ್ಮ ಏನು ಮಾಡ್ತಿದ್ಯಮ್ಮ? ಕಸ್ಟರ್ಡ್. ಅದಕ್ಕೆ ಏನೇನು ಫ್ರೂಟ್ಸ್ ಹಾಕ್ತಿದ್ಯಾ? ಆಪಲ್ಲು, ಬಾಳೆಹಣ್ಣು, ದ್ರಾಕ್ಷಿ, ಆಮೇಲೆ ಮ್ಯಾಂಗೋ. ಮಾವಿನಹಣ್ಣು ಕೊಡಮ್ಮ. ಮಾವಿನಹಣ್ಣು ಒಂದು. ಎಷ್ಟು ಮಾವಿನಹಣ್ಣು? ಒಂದು ಇಷ್ಟ. ಮಾವಿನಹಣ್ಣು ಒಂದಂತೆ. ದಾಳಿಂಬೆ ಹಣ್ಣು. ಆಮೇಲೆ ಚಿಯಾ ಸೀಡ್ಸು ಮತ್ತೆ ಇದು ಗೋಂದು ಮತ್ತೆ ಚಿಯಾ ಸೀಡ್ಸಾ? ನೋಡಿ ಚಿಪ್ಸ್ ತಿಂತಾ ಇದ್ದಾವೆ. ಇವನು ನೋಡಿ, ಇವನು ಚಿಕ್ಕ ಹುಡುಗನಂಗೆ ಹಳೇಗೆ ಬೇಸಿಗೆಗೆ ಇದೆಲ್ಲ ತಿಂದು ಸ್ವಲ್ಪ ತಣ್ಣು ಮಾಡ್ಕೊಳ್ಳೋಣ ಅಂತ. ಏನು ಬಿಸಿಲು. ಮತ್ತೆ ಇದ್ರ ಮೇಲೆ ಐಸ್ ಕ್ರೀಮ್ ಹಾಕೋಬೇಕು. ವೆನಿಲಾ ಐತೆ. ಚೆನ್ನಾಗಿರುತ್ತೆ. ವೆನಿಲಾ ಐತಲ್ಲೇನೆ. ಓಕೆ, ಎಲ್ಲ ಫುಲ್ ಆದಮೇಲೆ ತೋರಿಸ್ತೀನಿ ನಿಮಗೆ, ನೋಡಿ ಚೆನ್ನಾಗಿರುತ್ತೆ. ಓಕೆ, ಆವಾಗಲೇ ನಮ್ಮಮ್ಮ ಮಾಡ್ತಿದ್ರಲ್ಲ, ಅದು ತೋರಿಸು. ಅದು ತೋರಿಸು. ಗಟ್ಟಿ ಕಸ್ಟರ್ಡ್. ನಮ್ಮಮ್ಮ ಐಸ್ ಕ್ರೀಮ್ ಬೇಕೇನಮ್ಮ? ನಮ್ಮಮ್ಮ ಫುಲ್ ಹಾಕ್ಬಿಟ್ರು. ಅದು 1 ಲೀಟ್ರ್ ಆಯಿಲ್ಗೆ ಫುಲ್ ಹಾಕ್ಬೇಕು. ಬೌಲು ದೊಡ್ಡದಾ? ನಿನ್ನ ಸೈಜ್ ಸಾಲಲ್ಲ ಅನ್ಸುತ್ತೆ. ಸಾಕು, ಅಷ್ಟೊಂದು ಬೇಡ. ಈ ಬಿಸಿಲಿಗೆ ತಿನ್ನಮ್ಮ, ಹೊಡಿಯಮ್ಮ, ಹೇಳ್ತೀನಿ. ಸರಿಯಾಗಿ ಹೊಡಿಯಮ್ಮ. ಎಲ್ಲ ಬಂದರೆ ನಿಮ್ಮಿಬ್ರಿಗೂ ಒಂದೇನಾ? ದೊಡ್ಡದಲ್ಲೇ ಹಾಕ್ಲಾ? ಸಾಕು. ಜಾಸ್ತಿ ತಿನ್ರಿ, ಇದು ಒಳ್ಳೇದಿದು. ಸ್ವಲ್ಪ ಸಾಕು. ಚೆನ್ನಾಯ್ತೇನಮ್ಮ? ಹಾಂ, ಸಾಕು. ವಯಸ್ಸು ಓಕೆ, ಚೆನ್ನಾಗಿದೆಯಂತೆ. ಇಲ್ವಾ ಸ್ಪೂನು? ಹಾಂ, ಓಕೆ. ಹೇಗಿದೆಯಮ್ಮ ಈಗ? ಹಾಂ, ತಿನ್ನ ನೋಡಿ. ಐಸ್ ಕ್ರೀಮ್ ಅರ್ಜುನ ಎತ್ಕೊಡ. ಹೇಗಿದೆ ತಿಂದೇಳು? ಸ್ವಲ್ಪ ಹಿಂದೆ ಹೋಗ್ತೀಯಾ? ಎಲ್ಲಿ ತೋರಿಸು. ಕಸ್ಟರ್ಡ್. ಈ ಬೇಸಿಗೆಗೆ ಕಸ್ಟರ್ಡ್ ಮಾಡ್ಕೊಂಡು ತಿಂತಾ ಇದ್ದೀವಿ. ನೀವು ತಿನ್ನಿ, ಎಂಜಾಯ್ ಮಾಡಿ. ಫುಲ್ಲು ಸೆಕೆ ಆಗ್ಬಿಡೈತೆ. ಇವಾಗ ಸ್ನಾನ ಮಾಡಿದ್ವಿ ಇಬ್ಬರು. ದೇವಸ್ಥಾನಕ್ಕೆ ಹೋಗ್ಬೇಕು. ಇವತ್ತು ಗುರುವಾರ ಅಲ್ಲ, ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು. ಈಗ ಟೆಂಪಲ್ಗೆ ಹೋಗ್ಬಿಟ್ಟು ಸಿಗ್ತೀವಿ ನಿಮಗೆ. ಮತ್ತು ಪೂಜೆಗೆ NT ಸ್ಕ್ಯಾನು ಮತ್ತು ಡಬಲ್ ಮಾರ್ಕರ್ 2 ಮಾಡಿಸಿದ್ದೀವಿ. ಮತ್ತು ಎಷ್ಟೋ ಜನ ತುಂಬ ದಿವಸದಿಂದ ಕೇಳ್ತಾಯಿದ್ರಿ ಜ್ಯುವೆಲ್ಲರಿ ಸೆಟಪ್ಗಳು ಏನೇನಿದೆ ಪೂಜಾ ತೋರಿಸಿ ಅಂತ. ಸೊ ಇವತ್ತು ಖಂಡಿತ ತೋರಿಸ್ತೀವಿ. ಓಕೆ, ಇವಾಗ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ, ಮತ್ತೆ ಸಿಗ್ತೀವಿ ನಿಮಗೆ. ಓಕೆ, ಇವಾಗ ಟೆಂಪಲ್ಗೆ ಹೋಗಿ ಬಂದ್ವಿ ನಾವು. ತುಂಬ ರಶ್ ಅಂದರೆ ರಶ್ ಇತ್ತು ಇವತ್ತು. ಸೊ ಹಿಂಗನ್ಸ್ತು ದೇವಸ್ಥಾನಕ್ಕೆ ಹೋಗಿ ಬಂದು. ಬಟ್ ಫುಲ್ ಕ್ರೌಡ್ ಒಳಗೆ ಹೋಗ್ಬಿಟ್ಟು ಬಂದಿದ್ದು ಅಷ್ಟೇ. ನೆಮ್ಮದಿ ಆಯ್ತು. ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಸರ್, ರಾಘವೇಂದ್ರ ಸ್ವಾಮಿ ದೇವ್ರನ್ನ ನೋಡಿದ್ರೆ ನೆಮ್ಮದಿ ಆಗುತ್ತೆ. ಗುರುವಾರ ಯಾವಾಗ ಆಗುತ್ತಪ್ಪ ಅಂತ ಕಾಯ್ತಾ ಇರ್ತೀವಿ ನಾವು. ಸೊ ಪ್ರತಿ ಗುರುವಾರನೂ ಬರ್ತಾ ಇರ್ತೀವಿ. ಆಗಾಗ ಒಂದೊಂದು ವಾರ ಅವಾಗ ಸ್ಕಿಪ್ ಆಗುತ್ತೆ, ಬಟ್ ನಾವು ಕಂಟಿನ್ಯೂಸ್ ಆಗಿ ಬರ್ತಾ ಇರ್ತೀವಿ. ಓಕೆ, ಇನ್ನು ಮನೆಗೆ ಹೋಗಿ ಸಿಗ್ತೀವಿ ನಿಮಗೆ. ಪ್ರಸಾದನ ಖಾಲಿ ಮಾಡ್ಬಿಟ್ರು. ಮನೆಗೆ ತಗೊಂಡೋದ್ರೆ ಸುಮ್ಮನೆ ವೇಸ್ಟ್ ಆಗುತ್ತೆ. ಅದು ಒಣಗೋಗೋ ತನಕ ಓಕೆ, ನಮ್ಮ ಮನೆಗೆ ಹೋದ್ಮೇಲೆ ಸಿಗ್ತೀವಿ ನಿಮಗೆ. ಇವಾಗೆಲ್ಲ 1 ಅವರ್ ಆಯ್ತು ಹೋಗಿ ಬಂದು. 1 ಅವರ್ ಆಯ್ತು. ಬಂದು ಇವಾಗ ಚಪಾತಿ ಮಾಡ್ತಾ ಇದೀವಿ. ವೆಜ್ಜು ತೋರಿಸಿ. ಇವತ್ತು ವೆಜ್ಜು ಹಾಗಲಕಾಯಿ ಮತ್ತು ಇದು ಒಂದು ಬೆಂಡೆಕಾಯಿ ಪಲ್ಯ, ಬಿಸಿ ಬೆಂಡೆಕಾಯಿ ಪಲ್ಯ, ಚಪಾತಿ. ಇವಳು ವಸ್ತು ಹಾಕ್ತಾಳೆ.
ಈಗ ಒಂದು ಚಪಾತಿ ಅಷ್ಟೇ ಮಾಡಿರೋದು. ಪಾಪ ಹಸ್ಪಾಕ ಆಯ್ತಿದ್ದಾವೆ. ಸರಿ ಮಗನೇ, ಸರಿ ಅಲ್ಲೆಲ್ಲ ಹೋದ ಈಗ. ಬಂತು ಒಬ್ಬ ಸಿಂಹದ ಮರಿ ಬಂತಲ್ಲ ಬೋಯ್. ಓಕೆ, ಇವಾಗ ಚಪಾತಿ ಮಾಡಿ ಸಿಗ್ತೀವಿ. ಓಕೆ, ಮ್ಯಾಂಗೋ ಹಿಂಗಿದೆ. ಮ್ಯಾಂಗೋ ಅಂದರೆ ಇದು ಕಾಯಿ. ಇದು ರಾಮೆಂಗೋ ಕಾಯಿಗೆ ಇದಕ್ಕೆ ಏನು ಹಿಂದೆಗಡೆ ಎಲ್ಲ ಹಣ್ಣುಗಳೆಲ್ಲ ಹಂಗಿಟ್ಟಿದ್ದೀರಾ? ಚೆನ್ನಾಗಿದೆಯಾ? ಉಪ್ಪು ಕರೆಕ್ಟ್ ಆಯ್ತಾ? ನನ್ನ ಬಾಯಿ ನೀರು ಗೊತ್ತಾಯ್ತು. ಎಲ್ಲ ಸಕ್ಕತ್ತಾಯ್ತೆ. ಏನು ಸ್ವರ್ಗ ಅಲ್ಲ? ಸರಿ ನೋಡಿ, ಕೊಡಿ ಅಂತ. ಅಯ್ಯೋ ಸ್ವಲ್ಪ ಉಪ್ಪು ಹಾಕು. ಚೆನ್ನಾಗಿದೆ. ಈ ಬೇಸಿಗೆಗೆ ತಿಂದರೆ ಸಕಲಾಗಿರುತ್ತೆ. ಈ ಬೇಸಿಗೆಯಲ್ಲಿ ಮಾವಿನಕಾಯಿ ತಿಂದ್ರೇ ಅದು ತೃಪ್ತಿ ಆಗೋದಲ್ವಾ? ನೀರು ಕುಡಿ. ನಾವು ಪ್ಲ್ಯಾನ್ ಮಾಡ್ತಿದ್ವಿ ಏನಂದರೆ ಏನಂತಾರೆ ಕಂಟೆಂಟ್ ವಿಡಿಯೋಸ್ ಮಾಡೋಣ ಇದ್ಮೇಲೆ ಶಾರ್ಟ್ಸ್ಗೆ ಮತ್ತು ಇವರ ಇನ್ಸ್ಟಾಗ್ರಾಮ್ ಅಕೌಂಟಿಗೆ ಅಂದ್ಬಿಟ್ಟು. ಸೊ ಪ್ಲ್ಯಾನ್ ಇತ್ತು. ಏನಂದರೆ ಒಳ್ಳೆ ಟೈಮ್ಗೆ ಮೈಕ್ ಹಾಳಾಗೋಯ್ತು. ಸೊ ಅದರಿಂದ ಸ್ವಲ್ಪ ಮುಂದೂಡಿದ್ದೀವಿ. ಏನಂದರೆ ಈ ರೀಲ್ಸ್ ಮಾಡಿದ್ರೆ ಏನಾಗುತ್ತೆ ಗೊತ್ತಾ, ರೀಲ್ಸ್ಗೆ ನೀಟ್ ಅಂದರೆ ಅದು ಪ್ಲ್ಯಾನ್ ಮಾಡ್ಕೊಂಡು ಆಮೇಲೆ ಲೈಟಿಂಗ್ಸು ಮತ್ತು ಲೊಕೇಶನ್ಸು ಇದೆಲ್ಲ ಹಿಂಸೆ. ಅವ್ರಿಗೂ ಆಗಲ್ಲ ಈಗ ಪ್ಲ್ಯಾನ್ ಮಾಡೋದಕ್ಕೆ. ಮತ್ತು ಯಾವಾಗಲೂ ರೆಡಿಯಾಗಿ ನೀಟಾಗಿ ಈ ಟೈಮಲ್ಲಿ ಅವ್ರಿಗೆ ಸ್ಟ್ರೆಸ್ಫುಲ್ ಆಗಬಾರ್ದು ಅಂದ್ಬಿಟ್ಟು ರೀಲ್ಸ್ ಮಾಡ್ತಿಲ್ಲ. ಸೊ ಅದ್ರ ಬದಲು ಈ ಥರ ಕಂಟೆಂಟ್ ವಿಡಿಯೋಸ್ ನಾರ್ಮಲ್ ಅಂದರೆ ಮನೇಲೇ ಆಗುತ್ತೆ ಅದನ್ನೆಲ್ಲ ಮಾಡಿದ್ರೆ ಕಂಟೆಂಟ್ ಅಂದ್ಬಿಟ್ಟು. ಸೊ ಪ್ಲ್ಯಾನ್ ಮಾಡಿದ್ವಿ. ಈಗ ಮೈಕ್ ಬೇರೆ ಆರ್ಡ್ರ್ ಮಾಡಿದ್ದೀವಿ, ಬರುತ್ತೆ. ಸೊ ಬಂದಮೇಲೆ ನಾಳೆ ಬರುತ್ತೆ. ಸೊ ಮಾಡೋಣ ನಾಳೆಯಿಂದ ಶೂಟು. ಎಲ್ಲರೂ ಬೆಂಕಿ ಕೃಷಿಗ ಪೂಜಾ ಐಡಿಗೆ ಇದು ಮಾಡಿ ಫಾಲೋ ಮಾಡ್ಕೊಳ್ಳಿ. ನಿಂದು ಫಾಲೋ ಮಾಡಿ. ಫಾಲೋ ಮಾಡ್ತಾರೆ. ಫಸ್ಟ್ ನಿಮ್ದಾಗ್ಬಿಡ್ಲಿ ಅಲ್ವಾ? ಇದೇನು ಅಮ್ಮ ಇದು ಪಲ್ಯ ಏನಂತಂತಿದ್ದು? ಇದೇನು ಲಾಂಗ್ ಬೀನ್ಸ್ ಏನೋ ಅಂತಾರೆ. ನೆನ್ನೆ ತಂದಿದ್ವಲ್ಲ ಅದು. ಮತ್ತು ಪೂಜಾದು ಇನ್ನೊಂದು ಡ್ರೆಸ್ಸು ಅದೇ ಅವತ್ತು ಆರ್ಡರ್ ಮಾಡಿದ್ದಲ್ಲ ಅಮೆಝಾನಲ್ಲಿ. ಇನ್ನೊಂದು ಚೆನ್ನಾಗಿದೆ ಅಲ್ಲ ಇದು. ನನಗೆ ಅದಕ್ಕಿಂತ ಇದೆ ಇಷ್ಟ ಆಯ್ತು. ಇದು ಸ್ವಲ್ಪ ದಪ್ಪವಾಗಿ ಚೆನ್ನಾಗಿದೆ, ಅದು ಸ್ವಲ್ಪ ತೆಳು. ಎರಡು ಆರ್ಡರ್ ಮಾಡಿದ್ದು, ಅದ್ರಲ್ಲಿ ಒಂದು ತೆಳು ಇದೆ, ಇದು ಸ್ವಲ್ಪ ಬಟ್ಟೆ ದಪ್ಪ ಇದೆ. ಅದೇನಕ್ಕೆ ಹಂಗೆ ಬಂತಂತ ಗೊತ್ತಿಲ್ಲ. ಅಥವಾ ನಮಗೆ ಹಂಗೆ ಫೀಲ್ ಆಗೋದು ಏನಲ್ವಾ? ಬೇಕು ಅದು ಸ್ವಲ್ಪ. ನಂಗೆ ಇದು ಸ್ವಲ್ಪ ದಪ್ಪ ಇರೋ ಥರ ಫೀಲ್ ಬಟ್ಟೆ. ಇದು ತುಂಬ ತೆಳು ಅನಿಸ್ತು. ಏನೋ ಪಲ್ಯ ಮಾಡೋಕ್ಕೆ ಕಟ್ ಮಾಡ್ತಿದ್ದಾಳೆ. ಮತ್ತೆ ನೀವೇನು ಮಾಡ್ತಿದ್ದೀರಾ? ನಾನು ಬೆಳಿ ತಿಂತಾ ಇದ್ದೀನಿ. ಏನು ತಿಂತಾ ಇದ್ದೀರಾ? ಬ್ಲೂಬೆರಿ. ತಗೋ ನೀನು. ಮತ್ತೆ ಯಾರೊಬ್ರು ಕಮೆಂಟ್ ಮಾಡಿದ್ರು ನೀವು ಕೆಲ್ಸಕ್ಕೆ ಹೋಗಲ್ವಾ ಅಂತ. ನಿಮಗೆ ಒಂದು ವರ್ಕ್ ಫ್ರಮ್ ಹೋಮ್ ನೋಡಿ ಅಲ್ಲೇ ಇಟ್ಟಿದ್ದೀನಿ ಲ್ಯಾಪ್ಟಾಪ್. ಕೆಲಸ ಬಿಟ್ಟಿದ್ದೀರಲ್ಲ ಯಾಕೆ ಅಂತ. ವರ್ಕ್ ಫ್ರಮ್ ಹೋಮ್ ನೋಡಿ ಅಲ್ಲೇ ಇಟ್ಟಿದ್ದೀನಿ ಲ್ಯಾಪ್ಟಾಪ್. ಸ್ವಲ್ಪ ಝೂಮ್ ಮಾಡಿ ತೋರಿಸ್ತೀನಿ ನೋಡಿದ್ರಾ? ಸಿಲಿಂಡ್ರ್ ಮೇಲೆ ಲ್ಯಾಪ್ಟಾಪ್ ಇಡಬಾರ್ದು. ಹೌದು, ತೆಗೀರಿ ಫಸ್ಟು. ಓಕೆ, ಕಟ್ ಮಾಡಿ. ಈಗ ರಸಮ್ಮು ಮತ್ತು ಪಲ್ಯ ಮಾಡಿದ್ದಾಳೆ ಪೂಜಾ. ತುಂಬ ಚೆನ್ನಾಗಿ ಮಾಡಿದ್ದಾಳೆ. ಥ್ಯಾಂಕ್ ಯು ಪೂಜಾ ಅವರೇ. ಚೆನ್ನಾಗಿದೆಯಾ ರಸಮ್ಮು ಮತ್ತು ಪಲ್ಯ ಎಲ್ಲ? ನಿಜ ತುಂಬ ಚೆನ್ನಾಗಿ ಮಾಡಿದ್ದಾಳೆ. ಥ್ಯಾಂಕ್ ಯು ಪೂಜಾ ಅವರೇ. ಥ್ಯಾಂಕ್ ಯು ಬೇಬಿ. ಓಕೆ, ತುಂಬ ಜನ ಕೇಳ್ತಿದ್ರಿ ಪೂಜಾದು ಏನಾದು ಜ್ಯುವೆಲ್ಸ್. ಆರ್ಟಿಫಿಷಿಯಲ್, ಇದು ಗೋಲ್ಡ್ ಅಲ್ಲ. ಅದೇ ಆರ್ಟಿಫಿಷಿಯಲ್ಲೇ. ಈಗೇನು ಮದುವೆಗೆ ಎಲ್ಲರೂ ಆರ್ಟಿಫಿಷಿಯಲ್ಲೇ ಹಾಕೋದು ತುಂಬ ಜನ.
ಗೋಲ್ಡ್ ಯಾರು ಸೊ ಅಂದರೆ ಇದೆಲ್ಲ ಬಂದು ಗೋಲ್ಡ್ ಥರನೇ ಕಾಣುತ್ತೆ. ಸೊ ಸುಂದರವಾಗಿ ಕಾಣುತ್ತೆ. ಅದೆಲ್ಲ ತೋರಿಸ್ತಾಳೆ ಇವಾಗ ನಿಮಗೆ. ಇದೆಲ್ಲ ನಾವು ಚಿಕ್ಕಪೇಟೆಯಲ್ಲಿ ತಗೊಂಡಿದ್ದು ಮದ್ವೆಗೂ ಮುಂಚೆ ಅಲ್ವಾ. ಎಷ್ಟು ಶಾಪಿಂಗ್ ಎಷ್ಟು ಹುಡ್ಕುದ್ವಿ ಗೊತ್ತಾ, ಯಾಕಂದ್ರೆ ಎಲ್ಲದು ಮ್ಯಾಚಿಂಗ್ ಸಿಗ್ಬೇಕಲ್ವಾ. ಎಲ್ಲ ಹುಡುಕಿ ಎಲ್ಲ ಕರೆಕ್ಟಾಗಿ ತಗೊಂಡ್ರು ಒಂದು ಮಿಸ್ಟೇಕ್ ಆಗಿದೆ, ಅದನ್ನ ತೋರಿಸ್ತೀನಿ ನಿಮಗೆ. ಹೌದು. ಸೊ ಇದು ಸೊಂಟದ್ದು ತುಂಬಾ ಇದಾಗಿ ಹೆವಿ ಅಲ್ಲ, ಇದು ಲೈಟ್ ವೇಟ್, ಯಾವಾಗ್ಲೂ ಎಲ್ಲ ಫಂಕ್ಷನ್ಗೂ ಹಾಕೊಂಡು ಹೋಗ್ಬೋದು. ತೋರಿಸೋದು ನೋಡಿ ಚೆನ್ನಾಗಿದೆಲ್ಲ, ತುಂಬ ಚೆನ್ನಾಗಿದೆ. ಇವಾಗ ಹಾಕೊಳಕ್ಕಾಗಲ್ಲ, ಹೊಟ್ಟೆ ಬಂದ್ಬಿಟ್ಟಿದೆ ಬಸ್ಸಿಗೆ. ಹಾಕೋಬೋದು ತಾನೆ ಅದು. ಇವಾಗ ಇನ್ನೊಂದು ಲಕ್ಷ್ಮೀದು ತಗೊಂಡಿದ್ದು ನಾವು. ಲಕ್ಷ್ಮೀ ನೆಕ್ಲೆಸ್ ಸ್ಯಾರಿ ಚೆನ್ನಾಗಿರುತ್ತೆ, ಸ್ಯಾರಿ ಹಾಕೊಂಡು ಸಕ್ಕದಾಗಿದೆ. ಇದೊಂದು ಇದು ಕೊರಡಲ್ಲ, ಕೊರಡು ಇನ್ನೊಂದಿದೆ ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ದೊಡ್ಡದು, ಅದ್ರ ಕೆಳಗೆ ಹಾಕೊಳ್ಳೋದು. ಇದು ಕೆಳಗೆ ಬರುತ್ತೆ, ಅದು ಮೇಲೆ ಬರುತ್ತೆ, ಇದು ಹೌದು, ಕೆಳಗೆ ಬರುತ್ತೆ. ಇದು ಕೆಳಗೆ ಬರುತ್ತೆ. ಇದು ಮತ್ತೆ ಇದು ಸೆಟ್ಟು ಎಷ್ಟು ಆಯ್ತು ಅಲ್ವಾ ಇದಕ್ಕೆಲ್ಲ. ಈಗ ನಾವು ಬಾಡಿಗೆಗೆ ತಗೊಳ್ಳೋದಾದ್ರೆ 5,000 ಎಲ್ಲ ಇರ್ತದೆ, ಅದಕ್ಕಿಂತ ನಾವು ಶಾಪಲ್ಲೇ ತಗೊಳ್ಬೋದು. ಫುಲ್ ಎಲ್ಲ ತಗೊಂಡ್ಬಿಟ್ರೆ ಬೆಟರ್. ಯಾವ್ದು ಫಂಕ್ಷನ್ ಒಂದ್ 2-3 ಸೆಟ್ ಇದ್ರೆ ಎಲ್ಲ ಫಂಕ್ಷನ್ ಹಾಕೊಂಡು ಹೋಗೋದು. ಇದು ನೋಡಿ ನನ್ನ ಮದ್ವೆಗೆ ಇದನ್ನ ಹಾಕೊಂಡಿದ್ದೆ, ರೆಂಟಿಗೆ ತಗೊಂಡೇ ಇಲ್ಲ. ಅದಕ್ಕೆ ನಾವೆಲ್ಲ ತಗೊಂಡ್ಬಿಟ್ಟು ತಗೊಂಡಿದ್ರೆ ಎಷ್ಟಾಗ್ತಿತ್ತು, ಕಾಸ್ಟ್ಲಿ. ಅದೊಂದು ಯಾವ್ದೋ ಒಂದೇ ಒಂದು ಇದಾಕಿದ್ರಲ್ಲ, ಅದಕ್ಕೆ ಒಂದಷ್ಟೇ ಇದು ಇಲ್ಲಿ ಹಾಕೊಳ್ಳೋದು, ಅದಕ್ಕೆ ಎಷ್ಟಾಯ್ತು? ಹೋಗ್ಬಿಡ್ತು. ಅದೆಷ್ಟಾಯ್ತು? ಅದೇ ಅದಕ್ಕೆ ಎಷ್ಟಾಯ್ತು? ಅದಕ್ಕೇನೆ 400 ರುಪೀಸು 500 ರುಪೀಸು ಆಯ್ತು. ಇನ್ನು ಮಿಕ್ಕಿದೆಲ್ಲ ತಗೊಂಡು ಬಂದಿದ್ರಲ್ಲ ಅವ್ರದ್ದು ಐಟಮ್ಸ್ ಮಿಕ್ಸ್ ಆಗಿ ಹೋಗ್ಬಿಡ್ತದೆ. ನೆಕ್ಸ್ಟ್ ಮಿಸ್ಟೇಕ್ ಏನಂತ ತೋರಿಸ್ತೀನಿ ಇವಾಗ. ಇದೇ ಮಿಸ್ಟೇಕ್ ನೋಡಿ, 1 ನಿಮಿಷ. ಇದು ನೋಡಿ ಹಿಂದೆ ಇದೆ. ಹೌದು, ಇದು ಕಿವಿಯಿಂದ ಮುಚ್ಕೊಂಡ್ಬಿಡುತ್ತೆ. ಇದು ಉಲ್ಟಾ ಆಗ್ಬಿಟ್ಟಿದೆ. ಇದು ಈ ಸೈಡ್ ಬರ್ಬೇಕಿತ್ತು, ಈ ಲಕ್ಷ್ಮೀ ಇದೆಯಲ್ಲ ಅದ್ರ ಸೈಡೇ ಬರ್ಬೇಕಿತ್ತು. ಹಿಂಗ ಹಾಕೊಂಡ್ರೆ ಈ ಹಿಂದೆ ಹಂಗ್ ಬರುತ್ತೆ. ಅದೊಂದು ಮಿಸ್ಟೇಕ್ ಆಯ್ತು. ಹಂಗೆ ಹಾಕೊಂಡ್ಲು ಪಾಪ, ಮದ್ವೆಲು ಹಂಗೆ ಹಾಕೊಂಡ್ಲು. ಇಲ್ಲ ಮದ್ವೆಗೆ ನಾನು ಓ ಅವ್ರದ್ದು ಹಾಕೊಂಡಿದ್ದಲ್ಲ, ಇದೇ ತರದಿತ್ತು ಲಕ್ಷ್ಮೀ. ಕರೆಕ್ಟ್. ಅದೇ ಸಿಂಪಲ್ ಆಗಿರೋದು ಇದು, ಈ ತರದ್ದು ಚೆನ್ನಾಗಿದೆ. ಇನ್ನೂ 2 ಇತ್ತು. ಇದು ಅಲ್ಲಿ ಶಿವಮೊಗ್ಗದಲ್ಲಿ ತಗೊಂಡಿದ್ದು. ಶಿವಮೊಗ್ಗ ಅಲ್ಲ, ಇಲ್ಲಿ ಚಿಕ್ಕಪೇಟೆಲ್ಲೇ ತಗೊಂಡಿದ್ದು. ಚಿಕ್ಕಪೇಟೆಲ್ಲ ತಗೊಂಡಿದ್ದು, ಅದು ಶಿವಮೊಗ್ಗದಲ್ಲಿ ಅಲ್ಲಿ ಅದು ತಗೊಂಡಿದ್ದಲ್ಲ ಅಷ್ಟೇ. ಒಂದು ಸೆಟ್ ಇದೆ, ಅದು ಅಲ್ಲಿ ಮನೇಲಿ ಊರಲ್ಲಿ ಐತೆ. ಅದು ಚೆನ್ನಾಗಿದೆ, ಸಿಂಪಲ್ ಆಗಿದೆ. ಅದು ಚೆನ್ನಾಗಿದೆ. ಸೊ ಇಷ್ಟು ಪೂಜಾದು ಜುವೆಲ್ಸ್. ಮತ್ತು ಇದು ನೆಕ್ಸ್ಟು ನಾವು ಬಂದು ಅವಳು ಏನೇನು ಯೂಸ್ ಮಾಡ್ತಾಳೆ ಅದು ತುಂಬ ಜನ ಕೇಳ್ತಾ ಇದ್ರಿ. ಅದು ಯಾವ್ದು ಹೇರ್ ಸ್ಟ್ರೈಟ್ನಿಂಗ್ ಆಗಿರ್ಬೋದು, ಹೇರ್ ಸ್ಟ್ರೈಟ್ನರು, ಡ್ರೈಯರ್, ಅದೆಲ್ಲ ಯಾವ ಬ್ರ್ಯಾಂಡ್ ಅಂತ ಹೇಳ್ತೀನಿ, ಲಿಂಕು ಕೊಟ್ಟಿರ್ತೀನಿ. ಓಕೆ, ಇದೆಲ್ಲ ಬೇಕು ಅಂದರೆ ನಿಮಗೆ ಚಿಕ್ಕಪೇಟೆಯಲ್ಲಿ ಹೋಗಿ ತಗೊಳ್ಳಿ, ತುಂಬ ಕಡಿಮೆಲಿ ಸಿಗುತ್ತೆ. ಇದ್ರೆ ರೆಂಟಿಗೆ ತಗೊಳಕ್ಕೆ ಹೋಗ್ಬಿಡಿ, ತುಂಬಾ ಮೋಸ. ಇದಕ್ಕೆಲ್ಲ ಇರೋದೇ ಒಂದು 2,000-3,000 ಅಷ್ಟೇ. ಅವ್ರು 5,000-6,000 ರೆಂಟ್ ಕೇಳ್ತಾರೆ ಒಂದ್ಸಲಕ್ಕೆ. ಹೌದು, ನೀವು ತಗೊಂಡ್ಬಿಟ್ರೆ ಒಂದ್ಸತಿ 3,000, 3,500, 4,000 ಕೊಟ್ಟು ತಗೊಂಡ್ಬಿಟ್ರೆ ಲೈಫ್ ಲಾಂಗ್ ನೀವು ಬೇಕಾದ್ರೆ ಬೇರೆಯವ್ರಿಗೆ ಬಾಡಿಗೆಗೆ ಕೊಡ್ಬೋದು. ಒಂದು 3 ಸೆಟ್ ತಗೊಂಡು ಇಟ್ಕೊಂಡ್ರೆ ಎಲ್ಲದಕ್ಕೂ ಅಂದರೆ ಬೇರೆ ಬೇರೆ ತಗೊಂಡು ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾವು ಬೇರೆ ತಗೊಬೇಕು ಕಲೆಕ್ಷನ್ಸ್, ಹೋಗಿಲ್ಲ ಆ ಕಡೆ. ಸರಿ, ಇನ್ನು ಮಲಗಕ್ಕೆ ಬಂದ್ವಿ ನಾವು. ಇವರೆಲ್ಲ ಒದ್ದಾಡ್ತವ್ರೆ ಇಲ್ಲಿ. ಚೆರಿ ನೋಡಿ, ಚೆರಿ ಇಲ್ಲಿ ನೋಡಿ ಮಗನೇ. ಅವಳೆಲ್ಲಿ ಬೆಲ್ಲ ತಗೋ. ಬಂದು ನೋಡಿ. ಏನ್ ಬೇಕು ಬೆಲ್ಲು? ಅವನ ಹೆಂಡತಿ ಪ್ರೆಗ್ನೆಂಟು ಪಾಪ. ಇದು ಕೇರ್ ಮಾಡ ಹೋಗಿ. ಸರಿ, ಕೇರ್ ಮಾಡು. ತಕ್ಷಣ ಸ್ಕ್ಯಾನಿಂಗ್ ಕರ್ಕೊಂಡು ಹೋಗ್ಬೇಕು ಅವಳನ್ನ. ಎಷ್ಟು ದಿನ ಆಯ್ತು? ಎಷ್ಟೋ ಗೊತ್ತಿಲ್ಲ, ನೋಡ್ಬೇಕು ಡೇಟ್ ಯಾವತ್ತಿದಾಗಿತ್ತು ಅಂತ. ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಸ್ಕ್ಯಾನ್ ಮಾಡಿ ನೋಡ್ಬೇಕು. ಓಕೆ, ಇವಾಗ ನಾವು ಮತ್ತೆ ಮಲಗ್ತೀವಿ, ನಾಳೆ ಸಿಗ್ತೀವಿ ನಿಮಗೆ. ಸೊ ನಮ್ಮ ವ್ಲಾಗ್ ಇಷ್ಟ ಆದರೆ ನಿಮ್ಮೆಲ್ಲರಿಗೂ ಏನು ಮಾಡಬೇಕು ಅಂತ ಗೊತ್ತಲ್ಲ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಎಲ್ಲರೂ, ಮತ್ತು ಕಮೆಂಟ್ಸು ಲೈಕ್ಸ್ ಎಲ್ಲ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ.
ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಬೈ ಬೈ, ಟೇಕ್ ಕೇರ್, ಲವ್ ಯು ಆಲ್.